ನಮಸ್ಕಾರ ಸ್ನೇಹಿತರೆ. ಅಪ್ಪನ ನಂತರ ಮಗ, ಮಗನ ನಂತರ ಮೊಮ್ಮಗ. ಒಟ್ಟಿನಲ್ಲಿ ಪರಿವಾರವೇ ಆಯ್ಕೆ, ಪರಿವಾರವೇ ಭವಿಷ್ಯ, ಪರಿವಾರದಿಂದಲೇ ನಾಯಕರ ಉಗಮ. ಇದು ನಮ್ಮ ದೇಶದಲ್ಲಿ ಕೆಲ ರಾಜಕೀಯ ನಾಯಕರ ಲೆಕ್ಕಾಚಾರ. ಮನೆತನಗಳಿಂದಲೇ ರಾಜಕಾರಣ ಮಾಡೋದಕ್ಕೆ ಕುಟುಂಬ ರಾಜಕಾರಣ ಅಂತ ಕರೆದು ಅದನ್ನೆಷ್ಟೇ ಟೀಕಿಸಿದ್ರೂ ಕುಟುಂಬ ರಾಜಕಾರಣ ನಮ್ಮಲ್ಲಿ ನಿಲ್ಲೋದಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಅದು ನೆಹರು ಗಾಂಧಿ ಕುಟುಂಬ ಇರಲಿ, ಅದು ಕರುಣಾನಿಧಿ ಕುಟುಂಬ ಆಗಿರಲಿ, ಅಥವಾ ದೇವೇಗೌಡರ ಕುಟುಂಬ, ಯಡಿಯೂರಪ್ಪನವರ ಕುಟುಂಬ ಆಗಿರಲಿ. ಈಗ ಅದೇ ಸಾಲಿಗೆ ಸಿದ್ದರಾಮಯ್ಯ ಪರಿಪೂರ್ಣವಾಗಿ ಸೇರುವ ತಯಾರಿಯನ್ನ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಈಗಾಗಲೇ ಒಬ್ಬ ಮಗನನ್ನ ರಾಜಕೀಯಕ್ಕೆ ತಂದು MLA ಮಾಡಿ, MLC ಮಾಡಿ ಕೂಡ ಆಗಿದೆ. ಹೀಗೆ ಅಪ್ಪ ಇರುವಾಗಲೇ ಮಗ ಅಥವಾ ಅಪ್ಪನ ನಂತರ ಮಗ ಎನ್ನುವ ಪಟ್ಟಿ ನಮ್ಮ ರಾಜ್ಯದಲ್ಲಿ ದೊಡ್ಡದಿದೆ. ಆದ್ರೀಗ ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗನಿಗೆ ಪಟ್ಟ ಕಟ್ಟಲು ಸಿದ್ಧತೆ ನಡೆಸ್ತಾ ಇದ್ದಾರಾ ಎಂಬ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲೂ ಇಂಥದೊಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯನವರ ಮೊಮ್ಮಗ ಇತ್ತೀಚೆಗೆ ವರುಣಾ ಕ್ಷೇತ್ರದಲ್ಲಿ ಜಾಸ್ತಿ ಆಕ್ಟಿವ್ ಆಗಿ ಓಡಾಡ್ತಾ ಇರುವುದು. ಹಾಗಿದ್ರೆ ಧವನ್ ನಿಜಕ್ಕೂ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ? ತಾತನಂತೆ ಮೊಮ್ಮಗನು ರಾಜಕಾರಣದಲ್ಲಿ ಮಿಂಚೋಕೆ ರೆಡಿ ಆಗ್ತಾ ಇದ್ದಾರಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಪುತ್ರ ರಾಕೇಶ್ ಅವರನ್ನ ಮೊದಲ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕಳೆದುಕೊಂಡಿದ್ರು. ಅಲ್ಲಿಂದ ನಂತರ ಅವರು ವಿಪರೀತ ಹಚ್ಚಿಕೊಂಡಿದ್ದು ಅಂದ್ರೆ ಅದು ಮೊಮ್ಮಗ ಧವನ್ ರಾಕೇಶ್ ಅವರನ್ನ. ಅಪ್ಪನನ್ನ ಕಳೆದುಕೊಂಡಾಗ ಇನ್ನು ಶಾಲೆಯಲ್ಲಿ ಓದ್ತಾ ಇದ್ದ ಹುಡುಗ ಧವನ್. ಕಳೆದ ಬಾರಿ ಅಂದ್ರೆ 2023ರ ವಿಧಾನಸಭಾ ಚುನಾವಣೆ ವೇಳೆ ವರುಣಾ ಕ್ಷೇತ್ರದಿಂದ ಮತ್ತೊಮ್ಮೆ ಕಣಕ್ಕಿಳಿದಿದ್ದ ಸಿದ್ದರಾಮಯ್ಯ ನಾಮಿನೇಷನ್ ಹಾಕೋಕ್ಕೂ ಮುಂಚೆ ಒಂದು ಮಾತನ್ನ ಹೇಳಿದ್ರು. ಇದು ನನ್ನ ಕಡೆಯ ಎಲೆಕ್ಷನ್, ಇನ್ನು ಮುಂದೆ ಏನಿದ್ರೂ ನಮ್ಮ ಯತೀಂದ್ರ ಹಾಗೂ ಧವನ್ ಅವರಿಗೆ ನಿಮ್ಮ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅಡ್ವಾನ್ಸ್ ಆಗಿ ಸಿದ್ದರಾಮಯ್ಯ ಕೇಳಿಕೊಂಡಿದ್ರು. ಅವತ್ತು ತಾತನ ಪಕ್ಕದಲ್ಲಿ ಇದೇ ಧವನ್ ರಾಕೇಶ್ ಸಿದ್ದರಾಮಯ್ಯ ಇದ್ರು. ಆಗಿನ್ನೂ ಧವನ್ 12ನೇ ತರಗತಿಯಲ್ಲಿ ಓದುತ್ತಿದ್ದ ಹುಡುಗ. ಎಲೆಕ್ಷನ್ಗೆ ನಿಲ್ಲೋ ವಯಸ್ಸು ಇನ್ನೂ ದೂರವಿದ್ರು ಸಿದ್ದರಾಮಯ್ಯ ತಮ್ಮ ಮೊಮ್ಮಗನ ಹೆಸರು ಹೇಳಿ ರಾಜಕಾರಣಕ್ಕೆ ತರುವ ಮುನ್ಸೂಚನೆ ನೀಡೋದಕ್ಕೆ ಕಾರಣ ಕೂಡ ಇತ್ತು. ಸಿದ್ದರಾಮಯ್ಯ ಅವರಿಗೆ ವರುಣಾ ಕ್ಷೇತ್ರದಲ್ಲಿ ಒಳ್ಳೆಯ ಹಿಡಿತ ಇದ್ದೇ ಇದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ತಮ್ಮ ನಂತರ ತನ್ನ ಮಗ ಹಾಗೂ ಮೊಮ್ಮಗ ಎಂಬ ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ಇದ್ದಾರೆ. ವರುಣಾ ಕ್ಷೇತ್ರದಲ್ಲಿ 2028ಕ್ಕೆ ಧವನ್ ಶಾಸಕ ಎಂಬ ಫ್ಯಾನ್ಸ್ ಪೇಜ್ಗಳನ್ನು ಕ್ರಿಯೇಟ್ ಮಾಡಿರುವುದನ್ನು ನೋಡಿದರೆ ಚುನಾವಣೆಗೆ ತಯಾರಿ ಈಗಿಂದಲೇ ಶುರುವಾದಂತೆ ಭಾಸವಾಗ್ತಾ ಇದೆ. ಅಂದ ಹಾಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಎರಡನೇ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿಂದೆ ವರುಣಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ಈಗ ಯತೀಂದ್ರ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ತಂದೆಯ ಕ್ಷೇತ್ರವಾದ ವರುಣಾ ಕ್ಷೇತ್ರದ ಉಸ್ತುವಾರಿಯಾಗಿ ಅಲ್ಲಿನ ಅಭಿವೃದ್ಧಿ ಕೆಲಸಗಳನ್ನು ಯತೀಂದ್ರ ನೋಡಿಕೊಳ್ತಾ ಇದ್ದಾರೆ. ರಾಜಕೀಯವಾಗಿಯೂ ಮೈಸೂರು ಜಿಲ್ಲೆಯಲ್ಲಿ ತಂದೆ ಸಿದ್ದರಾಮಯ್ಯಗೆ ನೆರವಾಗ್ತಾ ಇದ್ದಾರೆ. ಆದರೆ ಯತೀಂದ್ರ ಮದುವೆ ಆಗಿಲ್ಲ. ಹೀಗಾಗಿ ಈಗ ಸಿಎಂ ಸಿದ್ದರಾಮಯ್ಯಗೆ ಒಬ್ಬ ರಾಜಕೀಯ ಉತ್ತರಾಧಿಕಾರಿಯನ್ನ ಧವನ್ ಮೂಲಕ ನೋಡುತ್ತಿರುವಂತಿದೆ. ಸಿದ್ದರಾಮಯ್ಯರ ಹಿರಿಯ ಮಗ ರಾಕೇಶ್ ಚಾಮುಂಡೇಶ್ವರಿ ಕ್ಷೇತ್ರ, ವರುಣಾ ಕ್ಷೇತ್ರ ಸೇರಿದಂತೆ ಮೈಸೂರು ಜಿಲ್ಲೆಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು. ಆದರೆ ರಾಕೇಶ್ ಫಾರಿನ್ಗೆ ಹೋದಾಗ ಮೃತಪಟ್ಟಿರುವುದು ನಿಮಗೆಲ್ಲ ಗೊತ್ತಿದೆ. ಹೀಗಾಗಿ ಧವನ್ ರಾಕೇಶ್ ರಾಜಕೀಯಕ್ಕೆ ರಂಗ ಪ್ರವೇಶ ಮಾಡೋಕೆ ಸಿದ್ದರಾಮಯ್ಯ ವೇದಿಕೆ ರೆಡಿ ಮಾಡ್ತಾ ಇದ್ದಾರೆ. ಸಿಎಂ ಮೊಮ್ಮಗ ರಾಕೇಶ್ ಪುತ್ರ ಧವನ್ ಸದ್ಯಕ್ಕೆ ಫಾರಿನ್ನಲ್ಲಿ ಓದ್ತಾ ಇದ್ದಾರೆ. ಇವರಿಗೆ ರಾಜಕೀಯದ ಬಗ್ಗೆ ಆಸಕ್ತಿ ಕೂಡ ಇದೆ. ಲಾಸ್ಟ್ ಟೈಮ್ ಅಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ವೇಳೆ ವರುಣಾ ಕ್ಷೇತ್ರದಲ್ಲಿ ತಾತ ಸಿದ್ದರಾಮಯ್ಯ ಪರ ಚುನಾವಣಾ ಪ್ರಚಾರವನ್ನ ನಡೆಸಿದ್ರು. ವೇದಿಕೆಯಲ್ಲಿ ಭಾಷಣ ಕೂಡ ಮಾಡಿದ್ರು. ಆದರೆ ಧವನ್ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದ ಕಾರಣದಿಂದಲೇನೋ ಕನ್ನಡದ ಭಾಷೆಯ ಮೇಲೆ ಇವರ ಹಿಡಿತ ಇರಲಿಲ್ಲ. ಕನ್ನಡವನ್ನ ಸ್ಪಷ್ಟವಾಗಿ ಮಾತನಾಡ್ತಾ ಇರಲಿಲ್ಲ ಅಂತ ಹೇಳಿ ಜನ ಟ್ರೋಲ್ ಕೂಡ ಮಾಡಿದ್ರು. ಸಿದ್ದರಾಮಯ್ಯ ಅವರನ್ನ ಕನ್ನಡ ರಾಮಯ್ಯ ಅಂತ ಕೂಡ ಅಭಿಮಾನಿಗಳು ಕರೀತಾರೆ. ಆದರೆ ಅವರ ಮೊಮ್ಮಗನಿಗೆ ನೆಟ್ಟಗೆ ಕನ್ನಡ ಕಲಿಸಿಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಜನ. ಬಟ್ ಇದೇನು ರಾಜಕೀಯದಲ್ಲಿ ಅಷ್ಟೇನು ಮ್ಯಾಟರ್ ಆಗಲ್ಲ. ಮೊಮ್ಮಗನಿಗೆ ಸಿದ್ದು ಪ್ರಚಾರ. ಸಿದ್ದರಾಮಯ್ಯ ಕಳೆದ ಎಲೆಕ್ಷನ್ನಿಂದಲೇ ಮೊಮ್ಮಗನಿಗೆ ಪ್ರಚಾರ ನೀಡೋದಕ್ಕೆ ಮುಂದಾಗಿದ್ದಾರೆ. ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಕ್ಷೇತ್ರದವರಿಗೆ ಮೊಮ್ಮಗ ಧವನ್ ಪರಿಚಯಿಸುವ ಕೆಲಸವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಆ ಮೂಲಕ ತಮ್ಮ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಧವನ್ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮೊಮ್ಮಗ ಧವನ್ ರಾಜಕೀಯ ಎಂಟ್ರಿ ಖಚಿತವಾಗಿದೆ. ಮೊಮ್ಮಗನಿಗೆ ಒಂದಷ್ಟು ಟಿಪ್ಸ್ ಕೂಡ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಮೊಮ್ಮಗ ವಿದೇಶದಿಂದ ಬಂದಾಗ ತಮ್ಮ ಜೊತೆಗೆ ತಾವು ಹೋದ ಸಭೆ ಸಮಾರಂಭಗಳಿಗೆ ಧವನ್ ಅನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. RCB ಆಟಗಾರರ ಸನ್ಮಾನ ಸಮಾರಂಭಕ್ಕೂ ಧವನ್ ಅವರನ್ನ ಕರೆದುಕೊಂಡು ಹೋಗಿದ್ರು. ಹಾಗೆ ರಾಹುಲ್ ಗಾಂಧಿ ಜೊತೆ ಕೂಡ ಧವನ್ ಕಾಣಿಸಿಕೊಂಡಿದ್ರು. ವರುಣಾ ಕ್ಷೇತ್ರದಿಂದ ಧವನ್ ಅಖಾಡಕ್ಕೆ.
ಧವನ್ ಅನ್ನ ವರುಣದಿಂದ ಸ್ಪರ್ಧಿಸಲು ತಯಾರಿ ನಡೆಸಲಾಗ್ತಿದೆ ಅನ್ನೋ ವಿಚಾರಗಳು ಕೇಳಿ ಬರ್ತಾ ಇದೆ. ದೇವೇಗೌಡರ ಕುಟುಂಬಕ್ಕೆ ಹೇಗೆ ಹಾಸನ ಇತ್ತೋ ಹಾಗೆ ಸಿದ್ದರಾಮಯ್ಯ ಕುಟುಂಬಕ್ಕೆ ವರುಣ ಆಗಿದೆ. ಇತ್ತೀಚೆಗೆ ವರುಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕರು ರಾಕೇಶ್ ಅವರನ್ನ ಹಾಡಿ ಹೊಗಳಿದ್ರು. ಈ ಟೈಮ್ನಲ್ಲಿ ಅನೇಕ ನಾಯಕರು ಧವನ್ ಅವರನ್ನ ರಾಜಕೀಯಕ್ಕೆ ಕರೆತರಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ನಿಂತ್ರೆ ಸಿದ್ದು ಮೊಮ್ಮಗನಿಗೆ ಬೆಂಬಲ ಸಿಕ್ಕೇ ಸಿಗುತ್ತೆ. ಈ ಹಿಂದಿನ ಎಲೆಕ್ಷನ್ನಲ್ಲಿ ಇದೇ ನನ್ನ ಕೊನೆಯ ಚುನಾವಣೆ ಅಂತ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ. ಸದ್ಯದ ರಾಜ್ಯ ರಾಜಕೀಯ ನೋಡಿದ್ರೆ ಸಿದ್ದರಾಮಯ್ಯ 2028ರ ಎಲೆಕ್ಷನ್ಗೆ ನಿಲ್ಲೋದು ಡೌಟ್. ಪಕ್ಷದ ದೃಷ್ಟಿಯಿಂದ ನಿಂತರೂ ಮೊಮ್ಮಗನಿಗೆ ವರುಣ ಕ್ಷೇತ್ರ ಭದ್ರಪಡಿಸುವ ಕೆಲಸ ಮಾಡೋ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ವೋಟರ್ ಲಿಸ್ಟ್ನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಹೆಸರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿಕೊಂಡಿದ್ದಾರೆ. ಇದರಿಂದಾಗಿ ಯತೀಂದ್ರ ಸಿದ್ದರಾಮಯ್ಯ ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧಿಸೋದಿಲ್ವಾ? ಒಂದು ವೇಳೆ ಸ್ಪರ್ಧಿಸಿದ್ರೂ ಬೆಂಗಳೂರಿನ ಯಾವುದಾದ್ರೂ ಬೇರೆ ಕ್ಷೇತ್ರವನ್ನ ನೋಡಿಕೊಳ್ತಾರಾ ಎಂಬ ಅನುಮಾನಗಳು ಕೂಡ ಶುರುವಾಗಿದೆ. ಧವನ್ಗೂ ಇದೆ ರಾಜಕೀಯ ಆಸಕ್ತಿ. ಇನ್ನು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಧವನ್ ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ ತಾತನ ಪರ ಪ್ರಚಾರವನ್ನ ಮಾಡಿದ್ರು. ಆಗಲೇ ಧವನ್ ನಾನು ರಾಜಕೀಯಕ್ಕೆ ಬರಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರು. ನಾನು ಕೂಡ ತಾತ ಸಿದ್ದರಾಮಯ್ಯ ರೀತಿ ಲಾ ಓದಿ ನಂತರ ರಾಜಕೀಯಕ್ಕೆ ಬರ್ತೀನಿ. ನಮ್ಮ ತಂದೆ ರಾಕೇಶ್ಗೆ ರಾಜಕೀಯದಲ್ಲಿರಲು ತುಂಬಾ ಆಸಕ್ತಿ ಇತ್ತು, ಆದರೆ ಅವರು ತೀರಿಕೊಂಡ್ರು. ಅವರ ಕನಸನ್ನ ನಾನು ನನಸು ಮಾಡ್ತೀನಿ. ನಮ್ಮಪ್ಪ ರಾಕೇಶ್ ರಕ್ತವೇ ನಂದು. ನನಗೆ ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಇದೆ. ಈಗ ನಾನು ಸೆಕೆಂಡ್ PUC ಓದ್ತಾ ಇದ್ದೀನಿ ಎಂದು 2023ರಲ್ಲಿ ಟಿವಿ ಚಾನೆಲ್ಗಳಿಗೆ ನೀಡಿದ ಸಂದರ್ಶನದಲ್ಲಿ ಧವನ್ ಹೇಳಿದ್ರು. ರಾಜಕೀಯದ ಬಗ್ಗೆ ತಾತನ ಬಳಿ ಕೇಳಿ ತಿಳಿದುಕೊಳ್ಳುತ್ತೇನೆ ಅಂತ ಹೇಳಿ ಧವನ್ ಹೇಳಿದ್ರು. ಹೀಗಾಗಿ ಧವನ್ ರಾಜಕೀಯಕ್ಕೆ ಬರುವುದು ಫಿಕ್ಸ್ ಆಗಿದೆ. ಈಗಾಗಲೇ ಧವನ್ PU ನಂತರ ಕಾನೂನು ವಿದ್ಯಾರ್ಥಿ ಆಗಿದ್ದಾರೆ. ಇದು ರಾಜಕೀಯಕ್ಕೆ ಬರೋದಕ್ಕೆ ಮೆಟ್ಟಿಲು ಅಂತಾನೆ ಪರಿಗಣಿಸಲಾಗಿದ್ದು, ಸಿದ್ದರಾಮಯ್ಯ ಕೂಡ ಮೊಮ್ಮಗನನ್ನ ರಾಜಕೀಯ ರಂಗ ಪ್ರವೇಶ ಮಾಡಿಸಲು ಪೂರ್ಣ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊಮ್ಮಗ ರಾಜಕೀಯಕ್ಕೆ ಬರೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.